ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಗಣ್ಯರಿಗೆಲ್ಲ ನನ್ನ ನಮಸ್ಕಾರಗಳು. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಭಾಳ ಸಂತೋಷ ಆಗ್ತಾಯಿದೆ. ತುಂಬ ದಿನಗಳ ನಂತರ ನಾನು ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು. ಹಾಗಾಗಿ ನನಗೆ ನಿಜವಾಗ್ಲೂ ಸಂಭ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇಲ್ಲ. ಭಾಳ ಸಂತೋಷ ಆಯಿತು. ನನ್ನ ಧಾರಾವಾಹಿಗಳನ್ನು, ಕನ್ನಡತಿ ಧಾರಾವಾಹಿ ಇರ್ಬೋದು, ಪುಸ್ತಕ ಇರ್ಬೋದು, ಇದೆಲ್ಲನೂ ನೆನಪಿಟ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇರೋದು ನನಗೆ ಒಂಥರ ನನಗೆ ನೆನಪು ಮಾಡ್ಕೊಂಡಂಗೆ ಆಗ್ತದೆ. ಯಾಕಂದರೆ ಒಂದು 2 ವರ್ಷದಿಂದ ನಾನೊಂದು ಹೊಸ ಯೋಜನೆಯಲ್ಲಿ ಹೊಸ ಸಿನಿಮಾ ಬರೀತಾ ನನ್ನದೇ ಒಂದು ಲೋಕದಲ್ಲಿ ಕಳೆದೋಗಿದ್ದೆ. ಮತ್ತೆ ನಾನು ಮಾಡಿರೋ ಕೆಲಸನ ಜನಗಳು ನೆನಪು ಮಾಡ್ತಾ ಇರೋದು ನನಗೆ ಭಾಳ ಸಂತೋಷ ಇದೆ ಸತ್ಯವಾಗ್ಲೂ. ಈ ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಆಗಿ ನನಗೊಂದು ವಿಶೇಷ ಅನಿಸಿದ್ದು ಏನು ಅಂತಂದರೆ, ಇವತ್ತಿನ 2 ಕಾರ್ಯಕ್ರಮಗಳು, ಒಂದು ನಾಡಿನ ಮೊಸರು ಕುಡಿಕೆ ಇರಬಹುದು, ಆಮೇಲೆ ಹುಲಿ ವೇಷ ಇರ್ಬೋದು. ಇದೆರಡರಲ್ಲೂ ನಾವು ಒಂದು ಸಾಮ್ಯತೆನ ಕಾಣಬಹುದು. ಅದರಲ್ಲಿರುವಂಥ ವೀರತ್ವ, ಎರಡರಲ್ಲೂ ಒಂದು ಹೀರೋಯಿಕ್ ಆಟ ಇದೆ ಇದರಲ್ಲಿ. ಅದೇ ಹೇಳುತ್ತೆ, ಇಲ್ಲಿ ಮಂಗಳೂರಿನವರು ನಿಮ್ಮ ಆಟದಲ್ಲಾಗಲಿ, ಸಂಸ್ಕೃತಿಯಲ್ಲಾಗಲಿ, ಭಾಷೆಯಾಗಲಿ ಹೇಗೆ ಒಂದು ವೀರತ್ವವನ್ನು ನೀವು ಸಂಭ್ರಮಿಸ್ತೀರಾ ಅಂತ. ಈ ವಿಚಾರ ನನಗೆ ಭಾಳ ಇಷ್ಟ ಆಯಿತು. ಮತ್ತು ಭಾಗವತದಲ್ಲಿ ಕೃಷ್ಣನ ಕಥೆನ ಇಟ್ಕೊಂಡು ಬಂದಂಥ ಮೊಸರು ಕುಡಿಕೆ ಆ ಒಂದು ನೆನಪನ್ನು ಮಾಡುತ್ತೆ. ಕೃಷ್ಣನ ಕಥೆನ ಹೇಗೆ ಕೃಷ್ಣ ತನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು, ಸ್ನೇಹಿತರೆಲ್ಲರೂ ಹೋಗಿ ಮೇಲೆ ಕಟ್ಟಿದ್ದಂಥ ಮಡಿಕೆನ ಹೊಡಿತಾ ಇದ್ದ. ನಂತರ ಯಶೋದೆ ಬಂದು ನೋಡಿದಾಗ ಹೋಗಿ ಬಚ್ಚಿಟ್ಕೊಂಡು ಅವನು ಮಾಡಿದಂಥ ತರಲೆ ತುಂಟಾಟಗಳು, ಈ ಎಲ್ಲ ಸಂಭ್ರಮಗಳು ಇವತ್ತು ನಮಗೆ ಕಾಣಸಿಗುತ್ತೆ. ಹಾಗಾಗಿ ಕೃಷ್ಣ ಜನ್ಮಾಷ್ಟಮಿಗೋಸ್ಕರ ನಾನು ಒಂದು ಸಣ್ಣ ಹಾಡನ್ನು ಹಾಡ್ತೀನಿ. ಇದು ಒಂದು ಪುರಂದ್ರದಾಸರ ದೇವರ ನಾಮ, ಕೇಳಿರ್ತೀರಾ ನೀವು ಕೂಡ. ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಫಣಿಯನ್ನು ಮೆಟ್ಟಿ ಬಾಲವ ಬಿಡಿದು, ಫಣಿಯನ್ನು ಮೆಟ್ಟಿ ಬಾಲವ ಬಿಡಿದು, ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ. ಮುಂಗುರುಳು ಲುಂಗುರ ಜಡೆಗಳು ಅರಳೆಲೆ, ಪೊಂಗುಳಲಿ ರಾಗಂಗಳ ನುಡಿಸಿ, ತ್ರಿಭಂಗಿಯಲ್ಲಿ ನಿಂದು ದೆಗೆ ತಾಂಗಿಣ ತಾಂಗಿಣ ತಕ್ಕ ತಗದಿಮಿಯಂದು ಕುಣಿದಾಡೋ ಕೃಷ್ಣ ಕುಣಿದಾಡೋ. ತ್ರಿಭಂಗಿಯಲ್ಲಿ ನಿಂತು ದೆಗೆ ತಾಂಗಿಣ ತಾಂಗಿಣ ತಕ್ಕ ತಗದಿಮಿಯಂದು ಕುಣಿದಾಡೋ ಕೃಷ್ಣ ಕುಣಿದಾಡೋ. ಪಂಚಸ್ಥಳದಲ್ಲಿ ಲಘುವಿಡಿದೊಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ, ಪಂಚನಾಟಕ ಭೇದವ ವಾಚಿಸುತ್ತ, ಉಡುಪಿಲಿ ನಿಂದ ಶ್ರೀ ಪುರಂದರ ವಿಠಲ, ಪಂಚನಾಟಕ ಭೇದವ ವಾಚಿಸುತ್ತ, ಉಡುಪಿಲಿ ನಿಂದ ಶ್ರೀ ಪುರಂದರ ವಿಠಲ, ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ ಕೃಷ್ಣ ಕುಣಿದಾಡೋ. ಫಣಿಯನ್ನು ಮೆಟ್ಟಿ ಬಾಲವ ಬಿಡಿದು, ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕೃಷ್ಣ. ಧನ್ಯವಾದಗಳು. ನೀವೆಲ್ಲರೂ ಕೂಡ ಈಗ ಪೂಜೆಗೆ ಕಾಯ್ತಾ ಇದ್ದೀರಿ. ಸೊ ಕೊನೆಯದಾಗಿ, ಮಂಗಳೂರಿನವರು ಎಲ್ಲ ಕ್ಷೇತ್ರದಲ್ಲೂ ತಾವು ಮುಂದು ಅಂತ ಪ್ರೂವ್ ಮಾಡಿದ್ದೀರಾ. ಅದು ಸೌಂದರ್ಯದಿಂದ ಇರ್ಬೋದು, ಬಿಸ್ನೆಸ್ ಇರಬಹುದು, ಸಂಸ್ಕೃತಿಲಿರ್ಬೋದು, ಇವಾಗ ಸಿನಿಮಾಲಂತೂ ಕನ್ನಡ ಚಿತ್ರರಂಗದಲ್ಲಿ ಮಂಗಳೂರು ಸಿನಿಮಾಗಳದ್ದೇ, ಮಂಗಳೂರಿನವರ ಸಿನಿಮಾದೇ ಹವಾ ಎಲ್ಲ ಕಡೆ. ಹಾಗಾಗಿ ಮೊದಲನೇ ಸಲ
ನಿರ್ದೇಶನ ಮಾಡಬೇಕು ಅಂತ ಬರ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಈ ಒಂದು ವೈಬ್ಸು, ನಿಮ್ಮಲ್ಲಿರೋ ಬುದ್ಧಿವಂತಿಕೆ ನಮಗೊಂಚೂರು ಪಾಸ ಮಾಡಿ ನಾವು ಬೆಂಗಳೂರಿಗೆ ತಗೊಂಡೋಗಿ ನಿಮ್ಮನ್ನು ತಲುಪುವಂಥ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಇವತ್ತು ಶರಣ್ ಸರ್ ಬಂದಿದ್ದರು. ಅಂಥ ಕಲಾವಿದ್ರ ಜೊತೆಗೆ ನಾನು ವೇದಿಕೆ ಹಂಚ್ಕೊಂಡಿದ್ದು ಸಂತೋಷ. ನನ್ನ ಸ್ನೇಹಿತರಾದ ಸಂಜನಾ ಮತ್ತು ರಮೋಲ ಅವ್ರನ್ನ ಕೂಡ ಭೇಟಿಯಾಗೋ ಅವಕಾಶ ಸಿಕ್ತು ನನಗೆ. ಅವರಿಗೂ ಆಲ್ ದಿ ಬೆಸ್ಟ್. ನನ್ನ ಕರೆಸಿದ್ದಕ್ಕೆ ಧನ್ಯವಾದಗಳು. ಮತ್ತು ಪ್ರಕಾಶ್ ಕುಂಪಲ ಅವ್ರ ಬಗ್ಗೆ ಹೇಳಲೇಬೇಕು. ಇವತ್ತಿಲ್ಲಿ ಪ್ರತಿಯೊಬ್ಬರು ಬಂದಿರೋದು ಅವರ ನೇತೃತ್ವದಲ್ಲಿ ನಡೀತಾ ಇರೋ ಕಾರ್ಯಕ್ರಮನ ನೋಡೋದಕ್ಕೆ. ಅವರು ಈಗಾಗಲೇ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಗುರುತಿಸ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ರು ಕೂಡ ತಮ್ಮ ಮೂಲವನ್ನು ಮರೀದೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಸಮಾಜಮುಖಿ ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಅವರಿಗೆ ನಿಮ್ಮ ಬೆಂಬಲ ಖಂಡಿತ ಇರಲಿ. ಯಾರು ಸತ್ಪಾತ್ರರಿಗೆ ನಾವು ಸಪೋರ್ಟ್ ಮಾಡಿದಾಗ ಅದು ನಮಗೆ ವಾಪಸ್ ಬರುತ್ತೆ. ಹಾಗಾಗಿ ನಿಮ್ಮೆಲ್ಲ ಕೆಲಸಗಳು ಚೆನ್ನಾಗಾಗಲಿ ಅಂತ ಹೇಳ್ತಾ, ಇಲ್ಲಿ ತುಳು ಜೊತೆಗೆ ಕನ್ನಡಕ್ಕೂ ಅಷ್ಟೇ ಮಾನ್ಯತೆ ಇದೆ. ನೀವೆಲ್ಲರೂ ಕೂಡ ಬಹಳ ವಿಶಾಲದ ಹೃದಯದ ಕನ್ನಡಿಗರೇ ಅಂತ ನನಗೂ ಅನಿಸ್ತಾ ಇದೆ. ಬಹಳ ಸಂತೋಷ ಇದೆ. ಇದೊಂಥರ ವಿಭಿನ್ನವಾದ ಕಾರ್ಯಕ್ರಮ. ಕರೆಸಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಲೋ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರಜನಿ ಅವರು ಸದ್ಯದಲ್ಲೇ ದಾಂಪತ್ಯ ಜೀವನಕ್ಕೂ ಕೂಡ ಕಾಲಿಡ್ಲಿಕ್ಕಿದ್ದಾರೆ. ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ ಮ್ಯಾಮ್ ಅಂತ ಹೇಳ್ತಾ, ಎಸ್ ಮ್ಯಾಮ್, ಏನು ನಾನು ಆವಾಗಲೇ ಹೇಳಿದೆ, ನಿರ್ದೇಶನಕ್ಕೂ ಕೂಡ ಕೈ ಹಾಕಿದ್ದೀರಾ ಅಂತ ಹೇಳಿ. ಡಿ ಡಿ ಡಿಕ್ಕಿ ಸಿನಿಮಾ ಹೆಸರು ಯಾವುದು ಅಂತ ನೆನ್ಪಿಟ್ಕೊಳ್ಳಿ. ಡಿ ಡಿ ಡಿಕ್ಕಿ. ಡಿ ಡಿ ಡಿಕ್ಕಿ ಅನ್ನೋ ಆಟನ ನೀವು ಮನೆಗಳಲ್ಲಿ ಮಕ್ಕಳ ಜೊತೆಗೆ ಆಡಿರಬಹುದು. ಮಕ್ಕಳ ಜೊತೆಗೆ ಆಡಿಸೋ ಅಂತ ಈ ಒಂದು ಟೈಟಲ್, ಆ ಒಂದು ಆಟದಿಂದ ಶುರುವಾಗಿದ್ರು ಕೂಡ ಸಿನಿಮಾದಲ್ಲಿ ಬೇರೆ ಒಂದು ಆಯಾಮನ ಪಡ್ಕೊಳ್ಳುತ್ತೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ನಿಮ್ಮ ಪ್ರೋತ್ಸಾಹವಿರಲಿ ಡಿ ಡಿ ಡಿಕ್ಕಿ ಸಿನಿಮಾಗೆ. ಧನ್ಯವಾದ.